ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಚಪ್ಪಲಿಲೆ ಹೊಡಿಬೇಕು ಇವರಿಗೆಲ್ಲ, ಜನಗಳಿಗೆಲ್ಲ ಮೋಸ ಮಾಡ್ತಾರಲ್ಲ ಇವರು. ಇವತ್ತು ಬಡವರು ಅವರು ಶ್ರಮದ ದುಡ್ಡಿನಿಂದ ಮನೆ ಕಟ್ತಾ ಇರ್ತಾರೆ. ಇವತ್ತು ಅನ್ಯ ರಾಜ್ಯಗಳಿಂದ ಬಂದು, ಬೇರೆ ರಾಜ್ಯಗಳಿಂದ ಬಂದು ಇವತ್ತು ಇಲ್ಲಿ ಜನಗಳಿಗೆ ಹೊಡೆದು ಆಡುವಂತಹ ನೀತಿ ಆ ಹೊರ ರಾಜ್ಯದವರು ಮಾಡ್ತಾ ಇದ್ದಾರೆ. ಇವತ್ತು GST ತುಂಬುವ ವಿಚಾರದಲ್ಲಿ ಆಗಿರ್ಬೋದು, ಆಮೇಲೆ ಜನಗಳಿಗೆ ಮೋಸ ಮಾಡ್ತಿರುವಂಥ ಭ್ರಷ್ಟರು ಅದರ, ಕೆಲವೊಂದಿಷ್ಟು ಹೊರ ರಾಜ್ಯದ ಭ್ರಷ್ಟರು ಲೋಫರ್ಗಳು ಏನದಾರ ಇವತ್ತು ಆ ಜನಗಳಿಗೆ ಮೋಸ ಮಾಡುವಂಥ ವಿಚಾರ ಮಾಡಿದೆ. ಮೋಸ ಮಾಡೋದ ಜೊತೆಗೆ ಸರ್ಕಾರಿ ಜಾಗನೂ ಮೋಸ ಮಾಡ್ತಾ ಇದ್ದಾರೆ ಇವರು. ಸರ್ಕಾರಿ ಜಾಗ, ಸರ್ಕಾರ ರಸ್ತೆನೇ ಕಬಳಿಸ್ಕೊಂಡ್ರ, ಸರ್ಕಾರ ಹಳ್ಳನೂ ಕಬಳಿಸ್ಕೊಂಡ್ರ ಇವರು. ಅದ್ರ ಜೊತೆ ಕೃಷಿ ಭೂಮಿನೂ ಕೂಡ ಇವು ಹೊರ ರಾಜ್ಯದಿಂದ ಬಂದಂಥ ಲೋಫರ್ಗಳಿಗೆ ಯಾರೂ ಕೂಡ ನೀವು ಭೂಮಿ ಕೊಡೋಕೆ ಹೋಗಬೇಡಿ. ಎಲ್ಲ ಫ್ಯಾಕ್ಟ್ರಿಗಳು ಮುಚ್ಚಿ ಹೋಗೋಕ್ಕೆ ಕಾರಣ, ನಮ್ಮ ಕರ್ನಾಟಕದ ಫ್ಯಾಕ್ಟ್ರಿಗಳು ಮುಚ್ಚಿ ಹೋಗೋಕ್ಕೆ ಕಾರಣ ಹೊರ ರಾಜ್ಯದಿಂದ ಬಂದಂಥ ನಾಯಿಗಳದು. ಮನುಷ್ಯತ್ವದ ಗುಣಗಳು ಇವರಲ್ಲಿಲ್ಲ. ಅಧಿಕಾರಿಗಳಲ್ಲಾಗಲಿ, ಇಲ್ಲಿ ಯಾರು ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ ಇವರಲ್ಲಾಗಲಿ ಇದನ್ನ ಅರ್ಥಕೊಂಡು ನಾವು ಪ್ರಾಣಿಗಳನ್ನು ಇಟ್ಕೊಂಡು, ಕತ್ತೆಯೋ ಅಥವಾ ಎಮ್ಮೆಯನ್ನು ಇಟ್ಕೊಂಡು ಅವ್ರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅವಳಿ ತಾಲೂಕುಗಳು ಎರಡೂ ಕೂಡ ಮಾಡತ್ತಂತ ಈ ಮೂಲಕ ತಮಗೆ ಹೇಳಿಕೆ ಇಷ್ಟಪಡ್ತೀನಿ. ಒಂದು ಪ್ರಶ್ನೆ ಕಾಡ್ತಾ ಇದೆ, ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ರು ಅಂದರೂ ಕೂಡ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಯಾಕೆ ಸುಮ್ಮನೆ ಕೂತ್ಕೊಂಡೈತಿ? ಬಹುಶಃ ಅವ್ರ ನಾಲಿಗೆಗೆ ಮೂಗಿಗೆ ನೋಟಿನ ವಾಸನೆ ಏನಾದರೂ ಹತ್ತಿರ್ಬೋದು ಅಂತಂದು ನನಗೆ ಅನ್ನಿಸ್ತಾ ಇದೆ. ಅವರ ಬಾಯಿಗೆ ಮತ್ತು ಮೂಗಿಗೆ ನೋಟಿನ ವಾಸನೆ ರುಚಿ ಹತ್ತಿರ್ಬೋದು. ನನ್ನೆಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳ್ತಾ, ಏನು ಕರ್ನಾಟಕ ರಕ್ಷಣಾ ವೇದಿಕೆ 14/10/2024 ತಹಶೀಲ್ದಾರ್ ಕಚೇರಿ ಎದುರಿಗೆ ಹೋರಾಟ ಧರಣಿ ಸತ್ಯಾಗ್ರಹ ಕೂತ್ಕೊಂಡಿತ್ತು. ವಿಷಯ ಏನಪ್ಪ ಅಂತಂದರೆ, ಕೃಷಿ ಜಮೀನಿನಲ್ಲಿ ಅನಧಿಕೃತವಾಗಿ ಕಟ್ಟಿರುವಂತಹ ಶೋರೂಮ್ ಮಳಿಗೆಗಳನ್ನು ತೆರವು ಮಾಡಬೇಕು, ಹಾಗೆ ಸರ್ಕಾರಿ ರಸ್ತೆಯಲ್ಲಿ ಕಟ್ಟಿರುವಂಥ ಕೆಲವೊಂದಿಷ್ಟು ಶೋರೂಮ್ಗಳು ಮತ್ತು ಹಳ್ಳ ಒತ್ತುವರಿ ಮಾಡಿರುವಂಥ ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳು ತೆರವು ಮಾಡಬೇಕು ಅಂತಂದು ಒಂದು ಸತ್ಯಾಗ್ರಹ ಕೂತ್ಕೊಂಡಿತ್ತು. ಸುಮಾರು 1 ವಾರಗಳ ಕಾಲ ಧರಣಿ ಕೂತ್ಕೊಂಡ್ರೂ ಕೂಡ ಯಾವುದೇ ಥರದ ನಮಗೆ ತಹಶೀಲ್ದಾರ್ ಕಚೇರಿಯಿಂದ ಯಾವುದೇ ಥರದ ನಮಗೆ ಸಂಬಂಧಿಸಿದ ನಮಗೆ ನ್ಯಾಯ ಒದಗಿಸುವಂತಹ ಉತ್ತರ ಯಾವುದೂ ಬರಲಿಲ್ಲ. ಕೊನೆಗೆ ಉಪಜಿಲ್ಲಾಧಿಕಾರಿಗಳು ಬಂದು ನಮ್ಮ ಬೇಡಿಕೆಗಳು ಏನದು ಅಂತಂದು ಅವರು ಆಲಿಸಿ 1 ವಾರದ ಒಳಗಾಗಿ ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತಂದು ಒಂದು ಉತ್ತರವನ್ನು ಕೊಟ್ಟೋದ್ರು. 1 ವಾರ ಆಯಿತು, 1 ತಿಂಗಳಾಯಿತು, 1 ತಿಂಗಳಿಂದ 2 ತಿಂಗಳೂ ಆಯಿತು. ಯಾವುದೇ ರೀತಿಯಿಂದ ಈ ಸರ್ಕಾರಿ ಏನಿದು ತಾಲೂಕು ಕಚೇರಿಯಿಂದ ಮತ್ತು ಜಿಲ್ಲಾ ಕಚೇರಿಯಿಂದ ಯಾವುದೇ ಥರದ ಈ ನಮ್ಮ ಬೇಡಿಕೆಗಳು ಈಡೇರಿಲ್ಲ. ಕೃಷಿಗೆ ಸಂಬಂಧಪಟ್ಟಂತಹ ಹೊಲಗಳಲ್ಲಿ ಇವರು ಶೋರೂಮ್ಗಳನ್ನು ಮಾಡ್ತಾರಲ್ಲ, ಅದನ್ನು ತೆರವು ಮಾಡಿರಿ ಅಂತಂದು ನಾವು ಹೇಳಿದ್ವಿ. 2ನೇದ್ದು, ಸರ್ಕಾರದ ರಸ್ತೆಯಲ್ಲಿ ಶೋರೂಮ್ಗಳನ್ನು ಕಟ್ಕೊಂಡ್ರ, ಆಮೇಲೆ ಹಳ್ಳ ಒತ್ತುವರಿ ಮಾಡ್ಕೊಂಡ್ರ, ಅದನ್ನು ತೆರವು ಮಾಡಿರಿ ಅಂತಂದು ನಾವು ಸಾಕಷ್ಟು ಸುಮಾರು ಈ ಯಾವುದಿದು ರಸ್ತೆಯಲ್ಲಿ ಕಟ್ಟಿರುವಂತಹ ಶೋರೂಮು ಮತ್ತು ಹಳ್ಳ ಒತ್ತುವರಿ ಬಗ್ಗೆ ನಾವು 2 ವರ್ಷಗಳಿಂದ ನಾವು ಹೇಳ್ಕೊತ ಬಂದಿದ್ವಿ. ಅದು ಸರಿಯಾಗಿ ಅದ್ರ ಬಗ್ಗೆ ತಹಶೀಲ್ದಾರ್ ಕಚೇರಿ ಆಡಳಿತ ವರ್ಗ ಏನೈತಿ ಅದಕ್ಕೆ ಬಗ್ಗೆ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅದ್ರ ಬೆನ್ನಲ್ಲೇ ನಾವು ಹೋರಾಟ ಮಾಡಿದ ಮೇಲೆ 16/11/2024 ಏನು ಸರ್ಕಾರಿ ರಸ್ತೆಗೆ ಏನು ಕಟ್ಕೊಂಡ್ರ ಶೋರೂಮ್ನ ಅದನ್ನು ಅಳತೆ ಮಾಡೋದಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. ನಗರಸಭೆದವರು ನೋಟಿಸ್ ಕೊಡ್ತಾರೆ, ಯಾರು ಸರ್ವೆ ಡಿಪಾರ್ಟ್ಮೆಂಟಿಗೆ. ಅವ್ರು ಬಂದು ಅಳತೆ ಮಾಡ್ಕೊಂಡು ಹೋಗ್ತಾರೆ. ಅಳತೆ ಮಾಡ್ಕೊಂಡು ಹೋಗಿದ ಮ್ಯಾಗಲೂ ಕೂಡ ಅದಕ್ಕೆ ಯಾವುದೇ ಥರದ ಕೆಲಸ ಆಗಿಲ್ಲ. ಆ ಶೋರೂಮ್ನ ಒಡೆಯುವಂಥ ಕೆಲಸ ನಗರಸಭೆಯಿಂದ ಆಗಿಲ್ಲ. ಹಾಗೆ ಕೃಷಿಗೆ ಸಂಬಂಧಪಟ್ಟದ ಶೋರೂಮ್ ರಾಯಲ್ ಶೋರೂಮ್ದೊಂದು ಏನಿದೆ ಅದು ಕೂಡ ಯಾವುದೇ ರೀತಿಯಿಂದ ಕೆಲಸ ಆಗಿಲ್ಲ. ಬಹುಶಃ ಇದೆಲ್ಲ ನಾವು ನೋಡ್ತಾ ಹೋದರೆ ತಾಲೂಕಾ ಆಡಳಿತ ಪೂರ್ತಿ ಅವ್ರಿಗೆ ಶೋರೂಮು ಮತ್ತು ಫ್ಯಾಕ್ಟ್ರಿಗೆ ಬೆಂಬಲವಾಗಿ ನಿಂತೈತೇನೋ ಅಂತಂದು ನಮಗೆ ಅನ್ನಿಸ್ತಾ ಇದೆ. ಇವತ್ತು ಅನ್ಯ ರಾಜ್ಯಗಳಿಂದ ಬಂದು, ಬೇರೆ ರಾಜ್ಯಗಳಿಂದ ಬಂದು ಇವತ್ತು ಇಲ್ಲಿ ಜನಗಳಿಗೆ ಹೊಡೆದು ಆಡುವಂತಹ ನೀತಿ ಆ ಹೊರ ರಾಜ್ಯದವರು ಮಾಡ್ತಾ ಇದ್ದಾರೆ. ಇವತ್ತು GST ತುಂಬುವ ವಿಚಾರದಲ್ಲಿ ಆಗಿರ್ಬೋದು, ಆಮೇಲೆ ಜನಗಳಿಗೆ ಮೋಸ ಮಾಡ್ತಿರುವಂಥ ವಿಚಾರನ ಆಗಿರ್ಬೋದು. ಅದರ ಬಗ್ಗೆ ನಾನು ಪ್ರತಿ ಸರಿನೂ ಈ ಸುದ್ದಿಗೋಷ್ಠಿಯಲ್ಲಿ ಪ್ರತಿ ಸಲನೂ ಹೇಳಿದ್ದೀನಿ. ನಾನು ಯಾವ ರೀತಿ ಮೋಸ ಮಾಡ್ತಾರೆ ಅಂತಂದರೆ, ಜನರಿಗೆ ಒಬ್ಬ ಮನುಷ್ಯ ಒಂದು ಮನೆ ಕಟ್ಟಬೇಕಾದ್ರಪ್ಪ ಅಂದ್ರೆ ಅವನು ಬೆವರು ಜೊತೆ ರಕ್ತನೂ ಸುರಿಸಿರ್ತಾನೆ. ರಕ್ತ ಸುರಿಸಿ ಮನೆ ಕಟ್ಟಿರ್ತಾನೆ. ಒಂದು ಆಸೆ ಇರ್ತದೆ ಬಡವನಿಗೆ,
ಏನು ನನ್ನ ಮನೆ ಚಂದ ಕಾಣಲಿ ಅಂತಂದು ಒಂದು ಇಲ್ಕಲ್ ಗ್ರಾನೈಟು ಇಲ್ಕಲ್ದು ಒಂದು ಏನೋ ಹಾಕಬೇಕು ಅಂತಂದು ಇಲ್ಕಲ್ಲಿಗೆ ಶೋರೂಮ್ಗೆ ಬರ್ತಾನೆ, ಕಲ್ಲು ತೊಗೊಳಕ್ಕಂತ ಬರ್ತಾನೆ. ಇವರು ಏನು ಭ್ರಷ್ಟರು ಅದಾರ, ಕೆಲವೊಂದಿಷ್ಟು ಹೊರ ರಾಜ್ಯದ ಭ್ರಷ್ಟರು ಲೋಫರ್ಗಳು ಏನದಾರ ಇವತ್ತು ಆ ಜನಗಳಿಗೆ ಮೋಸ ಮಾಡುವಂಥ ವಿಚಾರ ನಡೆದಿದೆ. ನೋಡ್ತಿರ್ಬೋದು, ಒಂದೊಂದು 3 ಫುಟಿಂದು ಮತ್ತು ಒಂದು 10 ಫುಟಿನ ಕಲ್ಲೊಳಗೆ 7 ಫುಟಿನ ಕಲ್ಲಿನ ರೊಕ್ಕ ಹೆಚ್ಚಿಗೆ ತೊಗೊತಾರೆ ಇವರು. ಎಷ್ಟರ ಮಟ್ಟಿಗೆ ಮೋಸ ಮಾಡ್ತಾರೆ ರೀ ಇವರು ಲೋಫರ್ಗಳು. ಚಪ್ಪಲಿಲೇ ಹೊಡಿಬೇಕು ಇವರಿಗೆಲ್ಲ, ಜನಗಳಿಗೆಲ್ಲ ಮೋಸ ಮಾಡ್ತಾರಲ್ಲ ಇವರು. ಇವತ್ತು ಬಡವರು ಅವರು ಶ್ರಮದ ದುಡ್ಡಿನಿಂದ ಮನೆ ಕಟ್ತಾ ಇರ್ತಾರೆ. ಇವರು ತಿನ್ನೋದು ಆಕಾರ ಏನಿದೆ, ಇವರು ಸಿಕ್ಕಾಪಟ್ಟಿ ಜನಗಳಿಗೆ ಮೋಸ ಮಾಡ್ತಾರೆ ಇವರು. ಅದು ಮೋಸ ಮಾಡೋದ್ರ ಜೊತೆಗೆ ಸರ್ಕಾರಿ ಜಾಗನೂ ಮೋಸ ಮಾಡ್ತಾ ಇದ್ದಾರೆ ಇವರು. ಸರ್ಕಾರಿ ಜಾಗ, ಸರ್ಕಾರ ರಸ್ತೆನೇ ಕಬಳಿಸ್ಕೊಂಡ್ರ, ಸರ್ಕಾರ ಹಳ್ಳನೂ ಕಬಳಿಸ್ಕೊಂಡ್ರ ಇವರು. ಅದ್ರ ಜೊತೆ ಕೃಷಿ ಭೂಮಿನೂ ಕೂಡ. ಹಿಂಗೆ ಹೋದ್ರಪ್ಪ ಅಂತಂದರೆ ನಮಗೆ ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ಅನ್ನನೂ ಸಿಗಂಗಿಲ್ಲ. ಕೃಷಿ ಭೂಮಿಯಲ್ಲಿ ಇರುವಂತಹ ಕೃಷಿ ಭೂಮಿನ ಎಲ್ಲ ಹಾಳು ಮಾಡ್ಕೊತ ಹೋದರೆ, ಇವತ್ತು ಕೃಷಿ ಭೂಮಿ ಬಗ್ಗೆ ಇನ್ನೊಂದು ವಿಚಾರನ ಹೇಳ್ಬಿಡ್ತೀನಿ ನಾನು. ಇವತ್ತು ಎಲ್ಲಿ ಅಂದರಲ್ಲಿ ಒಂದು ಲೇಔಟ್ಗಳು ಮಾಡಾಕೋತಾರ, ಎಲ್ಲಿ ಅಂದರಲ್ಲಿ ಸೋಲಾರ್ ಪ್ಲ್ಯಾಂಟನ್ನು ಮಾಡಾಕೋತಾರ. ಹಿಂಗೆ ಆದ್ರೆ ಹೋದ್ರಪ್ಪ ಅಂತಂದರೆ ನಮ್ಮ ಮುಂದಿನ ಪೀಳಿಗೆಗೆ ಕುಡಿಯೋದಕ್ಕೆ ನೀರೂ ಸಿಗೋಂಗಿಲ್ಲ, ಅನ್ನನೂ ಸಿಗೋಂಗಿಲ್ಲ. ಅನ್ನ ಇವತ್ತು ಮನುಷ್ಯ ಆರೋಗ್ಯವಾಗಿರ್ಬೇಕಾದ್ರಪ್ಪ ಅಂತಂದ್ರೆ ಅವ್ನು ಮುಖ್ಯವಾಗಿ ಬೇಕಾಗಿರೋದೇನು? ಆಹಾರ. ಆ ಆಹಾರ ಭೂಮಿನೇ, ಆಹಾರ ಬೆಳೆಯುವಂಥ ಭೂಮಿನೇ ಇವರು ಕಬಳಿಸೋಗ್ತಾರೆ. ರೈತರು ಅಷ್ಟೇ ತಮಗೆ ಹೆಚ್ಚಿನ ಒಂದು ರೊಕ್ಕ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಂಥ ಭ್ರಷ್ಟರಿಗೆ ಕೊಡಾಕುತ್ತಾರೆ ಇವರು ಹೊಲನ. ಮಾನ್ಯ ನಾನು ಎಲ್ಲ ನಮ್ಮ ರೈತ ಬಾಂಧವರಿಗೆ ಹೇಳ್ತೀನಿ, ಇವ್ರು ನಿಮ್ಗೆ ಹೆಚ್ಚಿನ ರೊಕ್ಕ ಕೊಟ್ಟು ಕೇಸಿ ಇವರು ಕೃಷಿ ಭೂಮಿ ಕೊಡಿ ನಮ್ಗೆ ಅಂತ ಹೇಳ್ತಾರೆ. ಯಾರು ಕೂಡ ಭೂಮಿ ಕೊಡೋಕೆ ಹೋಗಬೇಡಿ. ಮುಂದೆ ಇವತ್ತು ನಿಮ್ಮ ಭೂಮಿನಿಗೆ ಇವತ್ತು ಬಾಡಿಗೆ ರೂಪದಲ್ಲಿ ತೊಗೊತಾರೆ, ಮುಂದೆ ಖರೀದಿ ಮಾಡ್ತಾರೆ. ಖರೀದಿ ಮಾಡಿಂದ ನಿಮಗೂ ಕೂಡ ತಿನ್ನೋದಕ್ಕೆ ಒಂದು ತುತ್ತು ಅನ್ನ ಸಿಗೋದಿಲ್ಲ. ಇವು ಹೊರ ರಾಜ್ಯದಿಂದ ಬಂದಂಥ ಲೋಫರ್ಗಳಿಗೆ ಯಾರೂ ಕೂಡ ನೀವು ಭೂಮಿ ಕೊಡೋಕೆ ಹೋಗಬೇಡಿ. ಯಾಕಂತಂದರೆ ಅವರೆಲ್ಲ ಇಲ್ಲೆಲ್ಲ ನಮ್ಮ ರಾಜ್ಯದ ಎಲ್ಲ ಕೃಷಿ ಭೂಮಿನ ಹಾಳು ಮಾಡಿ ತಮ್ಮ ರಾಜ್ಯ ಬೆಳೆಸೋವಂಥ ವಿಚಾರ ಇಟ್ಕೊಂಡಿದ್ದಾರೆ. ಅದಕ್ಕೆ ಉದಾಹರಣೆ ಇನ್ನೊಂದು ಹೇಳೋದಾದ್ರಪ್ಪ ಅಂತಂದ್ರೆ, ಇವತ್ತು ಅವ್ರೇನೋ ಆಡಳಿತ ಏನೈತಿ, ಹೊರ ರಾಜ್ಯದಿಂದ ಬಂದವರು ಒಡೆದು ತಿನ್ನೋ ಒಂದು ಆಡಳಿತ ಇದೆ. ಇವತ್ತು ಎಲ್ಲ ಫ್ಯಾಕ್ಟ್ರಿಗಳು ಮುಚ್ಚಿ ಹೋಗೋಕ್ಕೆ ಕಾರಣ, ನಮ್ಮ ಕರ್ನಾಟಕದ ಫ್ಯಾಕ್ಟ್ರಿಗಳು ಮುಚ್ಚಿ ಹೋಗೋಕ್ಕೆ ಕಾರಣ ಹೊರ ರಾಜ್ಯದಿಂದ ಬಂದಂಥ ನಾಯಿಗಳದು. ಯಾಕಂತಂದ್ರೆ ಇವತ್ತು ಹೊರ ರಾಜ್ಯದಿಂದ ಕಲ್ಲು ತೊಗೊಂಬರ್ತಾರೆ, ಇಲ್ಲಿ ಏನಿದು 30 ರೂಪಾಯಿ 40 ರೂಪಾಯಿ ಕಲ್ಲು ಮಾರ್ತಾರೆ, 50 ರೂಪಾಯಿನೂ ಮಾರ್ತಾರೆ, 60 ರೂಪಾಯಿನೂ ಮಾರ್ತಾರೆ. ನಮ್ಮ ಏನು ಕ್ವಾಲಿಟಿ ಇರುವಂಥ ಕಲ್ಲನ್ನು ಸರಿ ಇಲ್ಲ ಅಂತಂದು ಕೂಡ ಅವರು ಹೇಳ್ತಾರೆ. ಇವತ್ತು ನಾವು ಮುದ್ಗಲ್ ಗ್ರೇ ನೋಡಿರ್ಬೋದು, ಹಿಮಾಲಯ ನೋಡಿರ್ಬೋದು, ಎಷ್ಟು ಮಜಬೂತಾಗಿದೆ ಆ ಕಲ್ಲು. ಶೇಕಡ 20 mm ಕಲ್ಲು ಬರ್ತೈತೆ. ಇವತ್ತು ರಾಜಸ್ಥಾನಲಿಂದ ಏನು ಕಲ್ಲು ಬರ್ತೈತಿ, ಇವರು ರಾಜಸ್ಥಾನ ಆಯಿತು, ಆಮೇಲೆ ಆಂಧ್ರದ್ದಾಯಿತು, ಇವರು ಕೃಷ್ಣಗಿರಿದ ಅದು ಇದು ಸುಡುಗಾಡು ತೊಗೊಂಬರ್ತಾರೆ ಇವರು ಕಲ್ಲು. ಅದೊಂದು ತೊಗೊಂಡ್ರಪ್ಪ ಅಂದ್ರೆ ಬರೀ 15 mm 16 mm ಬರ್ತೈತಿ. ಅವು ಯಾವುವು ಕೂಡ ಬಾಳಿಕೆ ಬರುವಂಥ ಕಲ್ಲಲ್ಲ. ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ಕಲ್ಲು ಏನು ಸಿಗ್ತೈತೆ ಆ ಕಲ್ಲು ನೀವು ಉಪಯೋಗಿಸ್ರಿ. ಜನಗಳಿಗೆ ಮೋಸ ಮಾಡ್ತಾ ಇದನ್ನು ಇವು ತಡೆಗಟ್ಟುವ ಒಂದು ವಿಚಾರಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಸಾಕಷ್ಟು ಬೇರೆ ಪತ್ರಿಕಾಗೋಷ್ಠಿ ನಡೆದಿದೆ, ಮಾಧ್ಯಮಗೋಷ್ಠಿ ನಡೆಸಿದೆ, ಹೋರಾಟನೂ ಕೂಡ ಮಾಡಿದೆ. ಹಾಗಾಗಿ ಕೃಷಿಗೆ ಸಂಬಂಧಪಟ್ಟಿರುವಂತಹ ಭೂಮಿ ವಿರುದ್ಧ ಏನು ನಾವು ಹೋರಾಟ ಏನು ಮಾಡಿದ್ವಿ ಶೋರೂಮ್ ವಿರುದ್ಧ, ಇವತ್ತು ಅದ್ರ ಬಗ್ಗೆ ಏನು ಚಿತ್ರ ಮಾಧ್ಯಮದವ್ರಿಗೂ ಹಾಗೂ ಪತ್ರಕರ್ತರಿಗೂ ಕೂಡ ನಮಸ್ಕರಿಸ್ತಾ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಕಲ್ ಹಾಗೂ ಹುನಗುಂದ ತಾಲೂಕು ಘಟಕದ ವತಿಯಿಂದ ಇಲ್ಕಲ್ ನಗರದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಸುಮಾರಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಾವು ಈ ಹಿಂದೆ ಕಲ್ಲು ಶೋರೂಮು ಮತ್ತು ಕಲ್ಲು ಮಾರಾಟವನ್ನು ಮಾಡ್ತಕ್ಕಂಥ ವ್ಯಾಪಾರಸ್ಥರ ವಿರುದ್ಧ ಕೂಡ ಹೋರಾಟವನ್ನು ಮಾಡಿದ್ವಿ. ಅದೇ ರೀತಿ ಕೆಲವು ವರ್ಷಗಳಿಂದ ಸತತವಾಗಿ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದಂಥ ವಿಷಯದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದಿನಾಂಕ 17/8/2023 ಇಲ್ಕಲ್ಲಿಂದ ಬಾಗಲಕೋಟೆವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಪಾದಯಾತ್ರೆ ಮಾಡುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ತಿಳಿಪಡಿಸಿದಾಗ ಅವರು ಕೂಡ ಈ ಒಂದು ವಿಷಯವನ್ನು ತಮ್ಮ ಒಂದು ಮಾನ್ಯ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಬೆಂಗಳೂರವರ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡೋದರ ಮುಖಾಂತರ ಒಂದು ಮೀಟಿಂಗನ್ನು ಮಾಡಿ ಆ ಮೀಟಿಂಗಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾರೆ. ಆ ಚರ್ಚೆಯಲ್ಲಿ ಅವರು ಹೇಳ್ತಾರೆ,
ಸಮಿತಿಯ ಕಡತ ನೋಟಿಸ್ ಶೀಟ್ನಲ್ಲಿ ಪ್ರಕರಣದ ಮಾಹಿತಿಯನ್ನು ನಮೂದಿಸಿ ಸಮಿತಿ ಆಡಳಿತಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಹುನಗುಂದ್ ಇವರಿಂದ ಸಹಿ ಪಡೆದು ದಿನಾಂಕ 29/8/2023 ಜರುಗಿದ ಸಮಿತಿಯ ಸಾಮಾನ್ಯ ಸಭೆಯ ವಿಷಯ ಸದರಿ ವಿಷಯವನ್ನು ಚರ್ಚಿಸಿ ಈ ಸಮಿತಿಯ ದಿನಾಂಕ 29/8/2023 ಒಟ್ಟು 31 ಜನ ವರ್ತಕರಿಗೆ ನೋಟಿಸನ್ನು ನೀಡಲಾಗುತ್ತೆ. ಸೊ ಅಂದರೆ ಆ ಕೃಷಿ ಮಾರುಕಟ್ಟೆಯಲ್ಲಿ ಏನಾಗಿದೆ, ಕೃಷಿ ಚಟುವಟಿಕೆಗೆ ಬಳಸಬೇಕಾದಂಥ ಆ ಒಂದು ಗೋಡಾನ್ಗಳನ್ನು ಇವತ್ತು ಅವರು ಅಲ್ಲಿ ತಂಗಲಿಕ್ಕೆ ನಿವೇಶನಗಳನ್ನು ಮಾಡಿಕೊಂಡಿದ್ದು ಮತ್ತು ಬೇರೆ ಇನ್ನಿತರ ಚಟುವಟಿಕೆಗಳಿಗೆ ಅವರ ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದು ಕಂಡು ಬಂದಿರುತ್ತೆ. ಇದನ್ನು ಅಲ್ಲಿ ಅವರು ಕೂಡ ಹೋಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕೂಡ ಅಂತ ಹೇಳ್ತಾರೆ. ಮತ್ತು ಇದ್ರ ಜೊತೆಗೆ ನಮ್ಮ ಒಂದು ಕೃಷಿ ಮಾರುಕಟ್ಟೆಯಿಂದ ಕೂಡ ಒಂದು ನೋಟಿಸು ಕೂಡ ಹೋಗುತ್ತೆ. ವರ್ತಕರು ಸದರಿ ನೋಟಿಸ್ ಪ್ರಶ್ನಿಸಿ ಕಾರ್ಯಾಲಯದಿಂದ ತಡೆಯಾಜ್ಞೆ ತರಬಾರದೆಂದು ಉಚ್ಚ ನ್ಯಾಯಾಲಯದಿಂದ ನ್ಯಾಯವಾದಿಗಳು ಶ್ರೀ ಗುರುದೇವ್ ಗಚ್ಚಿನಮಠ್ ಅವರ ಮೂಲಕ 30 ಜನ ವರ್ತಕರ ವಿರುದ್ಧ ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿ ಕೂಡ KVTಯನ್ನು ದಾಖಲೆ ಮಾಡಲಾಗುತ್ತೆ. ಇಷ್ಟು ಮಾಡಿದರೂ ಕೂಡ ಇವತ್ತು ಅಲ್ಲಿರ್ತಕ್ಕಂಥ ಏನು ಗೋದಾಮನ್ನು ಪಡ್ಕೊಂಡವರು ಅದರಲ್ಲಿ ಮನೆಯನ್ನು ನಿರ್ಮಿಸಿದಂಥ ದುಡ್ಡಿರ್ತಕ್ಕಂಥ ಬಲವಾದ ವ್ಯಾಪಾರಶಾಹಿಗಳು ಇವತ್ತು ಎಲ್ಲ ಕೋರ್ಟಿನ ಆದೇಶವನ್ನು ಗಾಳಿಗೆ ತೂರ್ಬಿಟ್ಟಿದ್ದಾರೆ. ಅಧಿಕಾರಿಗಳಿಗೆ ಬೆಲೆಯನ್ನು ಮರ್ಯಾದೆಯನ್ನು ಕೊಡೋದನ್ನು ಕೂಡ ಮರ್ತಿದ್ದಾರೆ. ಇದರ ಜೊತೆಗೆ ಕೋರ್ಟಿನ ಆದೇಶವನ್ನು ಉಲ್ಲಂಘಿಸ್ತಕ್ಕಂಥದ್ದು ಇಲ್ಲಿ ನೇರವಾಗಿ ಕಂಡು ಬಂದರೂ ಕೂಡ ಇಲ್ಲಿ ಯಾರು ಕೂಡ ಏನು ಮಾಡ್ತಿಲ್ಲ. ಅಧಿಕಾರಿಗಳು ಇಲ್ಲಿ ಸತ್ತಿದಾರೋ ಅಥವಾ ಬದುಕಿದಾರೋ, ಕೆಲಸದಿಂದ ರಜೆಯನ್ನು ತಗೊಂಡಿದ್ದಾರೋ ಅಥವಾ ನಿವೃತ್ತಿಯನ್ನು ಪಡೆದಿದ್ದಾರೋ ಒಂದು ಕೂಡ ನಮ್ಗೆ ಅರ್ಥ ಆಗ್ತಿಲ್ಲ. ಹೋರಾಟಗಾರರು ಹೋರಾಟವನ್ನು ಮಾಡಿಕೊಳ್ಳೋದೇ ನಮ್ಮ ಕೆಲಸ ಆಗಿದೆ ಅಥವಾ ಇದು ನಮಗೆ ವಿಪರ್ಯಾಸವೋ ಅನ್ನೋ ರೀತಿಯಲ್ಲಿ ನಮಗೂ ಕೂಡ ಈ ಒಂದು ವಿಷಯಗಳು ಭಾವನೆಗಳನ್ನು ತರ್ತಾ ಇದೆ. ಹೀಗಾಗಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರದಲ್ಲಿನ ಅಂಶಗಳನ್ನು ಈ ಥರ ಅವರು ಕೂಡ ಒಂದು ಲೆಟರ್ ಆದೇಶ ಪತ್ರ ಕೂಡ ಬರುತ್ತೆ. ಕಚೇರಿಯಲ್ಲಿ ಪರಿಶೀಲಿಸಲಾಗಿದೆ. ಹುನಗುಂದ್ ಸಮಿತಿ ಇಲ್ಕಲ್ ಉಪ ಮಾರುಕಟ್ಟೆ ಪ್ರಾಂಗಣದಲ್ಲಿ ನಿವೇಶಗಳನ್ನು ಲೀಸ್ ಕಮ್ ಸೇಲ್ ಆಧಾರದ ಮೇಲೆ ಹಂಚಿಕೆ ಪಡೆದ ವರ್ತಕರುಗಳು ಸದರಿ ನಿವೇಶನದಲ್ಲಿ ಅನುಮೋದಿತ ನೀಲಿ ನಕ್ಷೆಯನ್ವಯ ಕಟ್ಟಡ ನಿರ್ಮಿಸದೆ ವಾಸದ ಮನೆಗಳನ್ನು ನಿರ್ಮಿಸಿರುವ ಕುರಿತು ಪ್ರಯುಕ್ತ ಮಾನ್ಯ ನ್ಯಾಯ ಉಚ್ಚಾಲಯ ಧಾರವಾಡ ಪೀಠ ಇಲ್ಲಿ ದಾಖಲಾಗಿದ್ದ ಪ್ರಕರಣ ಸಂಖ್ಯೆ 16/6/2023 ತೀರ್ಪು ದಿನಾಂಕ 5/10/2023 ಅನ್ವಯ ಸಮಿತಿಯ ನಿಯಮಾನುಸಾರ ಕ್ರಮವಹಿಸಿದ್ದು ಕೆಳಕಂಡ 19 ಸಂಖ್ಯೆ ಪಟ್ಟಿ ಕಾರ್ಯಕರ್ತರಿಗೆ ಕಾಲಂ 4ರಲ್ಲಿ ಕೇಂದ್ರ ಕಚೇರಿಯ ಆದೇಶದನ್ವಯ ಹಂಚಿಕೆಯಾಗಿರುವ ನಿವೇಶಗಳನ್ನು ಹಂಚಿಕೆ ಆದೇಶವನ್ನು ರದ್ದುಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಅವರಿಗೂ ಕೂಡ ಕೊಟ್ಟಿರ್ತಕ್ಕಂಥ ಹಂಚಿಕೆ ಆದೇಶಗಳನ್ನು ಕೂಡ ರದ್ದುಪಡಿಸಿ ಅಂತ ಹೇಳಿದೆ. ಮುಂದುವರೆದ ಸದರಿ ಸತ್ವಗಳನ್ನು ಸಮಿತಿ ಹೆಸರಿಗೆ ಮರು ನೋಂದಣಿ ಮಾಡಿಕೊಂಡಿರುವ ಕುರಿತು ಉಪ ನೋಂದಣಾಧಿಕಾರಿಗಳು ಪತ್ರ ಬರೆದು ಕ್ರಮ ವಹಿಸಲು ಉಪ ನೋಂದಣಾಧಿಕಾರಿಗಳಿಗೆ ಆ ರೀತಿ ಮಾನ್ಯ ಮಾಡಲು ಒಪ್ಪದಿದ್ದಲ್ಲಿ ಸದರಿಯವರು ಹಾಗೂ ಪ್ರಕರಣದಲ್ಲಿ ಅರ್ಜಿದಾರನು ಪ್ರತಿವಾದಿಗಳನ್ನು ಮಾಡಿ ಹೀಗೆ ಮುಟ್ಟುಗೋಲು ಮಾಡಿಕೊಂಡಿರುವ ಸ್ವತ್ತುಗಳನ್ನು ಏಕಪಕ್ಷೀಯವಾಗಿ ಸಮಿತಿ ಹೆಸರಿಗೆ ನೋಂದಣಿ ಮಾಡಲು ಉಪ ನೋಂದಣಾಧಿಕಾರಿಗಳು ನಿರ್ದೇಶನ ನೀಡಬೇಕೆಂದು ವಿನಂತಿ ಮಾನ್ಯ ನ್ಯಾಯಾಲಯರ ಪ್ರಕರಣ ಕೂಡ ದಾಖಲೆಯನ್ನು ಮಾಡಿಕೊಂಡಿದ್ರೂ ಕೂಡ ಇಲ್ಲಿ ಯಾವುದೇ ಕೆಲಸಗಳು ಅಂದುಕೊಂಡಂಗೆ ಆಗ್ತಿಲ್ಲ. ದಯವಿಟ್ಟು ಇದನ್ನು ಆದಷ್ಟು ಬೇಗ ತಾವು ಮಾಡದೇ ಇದ್ದರೆ ಮುಂದುವರೆದ ಭಾಗ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬರುವ 23ನೇ ತಾರೀಕಿನಂದು ಕಲ್ಲು ಮಾರಾಟ ಶೋರೂಮ್ನ ವಿರುದ್ಧ ನಾವೇನು ಹೋರಾಟ ಮಾಡಿದ್ವಿ, 19ಕ್ಕೆ ನಾವು ಏನು ಆ ಒಂದು ಕಲ್ಲು ಮಾರಾಟಗಳ ಶೋರೂಮ್ನ ವಿರುದ್ಧ ಪ್ರತಿಭಟನೆಯನ್ನು ಅಂತ್ಯ ಮಾಡಿದ್ವಿ. ಅವತ್ತು ಅಲ್ಲಿವರೆಗೆ ಕೆಲವೊಂದು ಅಲ್ಲಿ ಆದಂಥ ಒಂದು ವಾರ GST ಅಧಿಕಾರಿಗಳು ಕೇವಲ ಇಲ್ಲಿಗೆ ಬಂದು ಹೋದರು. ಅದಾದ ನಂತರ ಯಾವುದೇ ಥರದ GST ಅಧಿಕಾರಿಗಳು ಬರ್ತಾ ಇಲ್ಲ. ಯಥಾ ರೀತಿಯಾಗಿ ಮತ್ತೆ ಗಾಡಿಗಳು GST ಇಲ್ಲದೇ ಓಡಾಡ್ತಿದ್ದಾವೆ. ಅದನ್ನು ತಡಿಲಿಕ್ಕೆ ಮತ್ತು ಇಲ್ಲಿ ತಹಶೀಲ್ದಾರ್ ಅವರು ಅಲ್ಲಿಂದ DC ಅವ್ರ ಕಡೆಯಿಂದ ಏನು ಬಂದಿದ್ದರು, ಪ್ರತಿಭಾರಿಯಾಗಿ ಯಾರು ಬಂದಿದ್ದರು, ನಮಗೇನು ಭರವಸೆಯನ್ನು ನೀಡಿಕೊಟ್ಟಿದ್ದರು, ಆ ಭರವಸೆ ಇನ್ನೂ ಕೂಡ ಈಡೇರಲಿಲ್ಲ. ಇಲ್ಲಿ ಶೋರೂಮ್ಗಳ ವಿರುದ್ಧ ಯಾವುದೇ ಥರ ಪ್ರಕರಣಗಳು ದಾಖಲಾಗಲಿಲ್ಲ. ಹೀಗಾಗಿ ಅವರು ಕೊಟ್ಟಂಥ ಭರವಸೆ ಈಡೇರದೇ ಇರೋ ಕಾರಣಕ್ಕೆ ವಿರುದ್ಧ ನಾವು ಮತ್ತೆ 23ಕ್ಕೆ ಪ್ರತಿಭಟನೆಯನ್ನು ಮಾಡ್ತಿದ್ವಿ. ಮತ್ತು ಹಾಗೂ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ವಿಷಯವನ್ನು ಎರಡೂ ಇಟ್ಕೊಂಡು ಇನ್ನಿತರ ಕೆಲವೊಂದಿಷ್ಟು ವಿಷಯಗಳನ್ನ ತೆಗೆದುಕೊಂಡು ನಾವು 23ನೇ ತಾರೀಕು ಇವರು ಮನುಷ್ಯರಲ್ಲ, ಮನುಷ್ಯತ್ವದ ಗುಣಗಳು ಇವರಲ್ಲಿಲ್ಲ, ಅಧಿಕಾರಿಗಳಲ್ಲಾಗಲಿ ಇಲ್ಲಿ ಯಾರು ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ ಇವರಲ್ಲಾಗಲಿ ಇದನ್ನ ಅರ್ಥಕೊಂಡು ನಾವು ಪ್ರಾಣಿಗಳನ್ನು ಇಟ್ಕೊಂಡು ಕತ್ತೆಯೋ ಅಥವಾ ಎಮ್ಮೆಯನ್ನು ಇಟ್ಕೊಂಡು ಅವ್ರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅವಳಿ ತಾಲೂಕುಗಳು ಎರಡೂ ಕೂಡ ಮಾಡುತ್ತಂತ ಈ ಮೂಲಕ ತಮಗೆ ಹೇಳಿಕೆ ಇಷ್ಟಪಡ್ತೀನಿ. ಏನು ಒಂದು ನಮಗೆ ಉತ್ತರನೂ ಸಿಗ್ತಾ ಇಲ್ಲ ತಾಲೂಕು ಆಡಳಿತದಿಂದ. ಹಾಗಾಗಿ ತಾಲೂಕು ಆಡಳಿತ ನಾವು ತಾಲೂಕು ಆಡಳಿತಕ್ಕೆ ಒಂದು ಪ್ರಶ್ನೆ ಮಾಡ್ತೀನಿ. ನಮ್ಮ ಹೋರಾಟದ ಪ್ರತಿಫಲವಾಗಿ ನೀವೇನು ಮಾಡಿದ್ರಿ? ಇವತ್ತು ನಮ್ಮ ಉದ್ದೇಶಕ್ಕೂ ನಮ್ಮ ವೈಯಕ್ತಿಕವಾಗಿ ನಾವು ಹೋರಾಟ ಮಾಡಿಲ್ಲ. ನಾವು ಜನಗಳಿಗೆ ಒಳ್ಳೆಯದು ಬಯಸೋದಕ್ಕೋಸ್ಕರ ಒಂದು ಹೋರಾಟ ಮಾಡಿದ್ದೀವಿ ನಾವು. ಹಾಗಾಗಿ ಇವತ್ತು ನನಗೆ ಇವತ್ತು ಒಂದು ಪ್ರಶ್ನೆ ಕಾಡ್ತಾ ಇದೆ.
ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ರು ಅಂದರೂ ಕೂಡ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಯಾಕೆ ಸುಮ್ಮನೆ ಕೂತ್ಕೊಂಡೈತಿ? ಬಹುಶಃ ಅವ್ರ ನಾಲಿಗೆಗೆ ಮೂಗಿಗೆ ನೋಟಿನ ವಾಸನೆ ಏನಾರಾದರೂ ಹತ್ತಿರ್ಬೋದು ಅಂತಂದು ನನಗೆ ಅನಿಸ್ತಾ ಇದೆ. ಅವ್ರ ಬಾಯಿಗೆ ಮತ್ತು ಮೂಗಿಗೆ ನೋಟಿನ ವಾಸನೆ ರುಚಿ ಹತ್ತಿರ್ಬೋದು. ಹಾಗಾಗಿ ತಾಲೂಕು ಆಡಳಿತ ಸುಮ್ಮನೆ ಕೂತ್ಕೊಂಡಿದೆ. ಇವತ್ತು ಭ್ರಷ್ಟಾಚಾರ ಅನ್ನೋದು ಈ ತಾಲೂಕಿನಲ್ಲಿ ಸಿಕ್ಕಾಪಟ್ಟಿ ನಡೀತಾನೆ ಇದೆ. ಅದರಲ್ಲಿ ಅಂತೂ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರಕ್ಕೆ ನಾವು ಮುಂದೆ ತಾವು ಮುಂದೆ ಅಂತಂದು ಪಾಳೆ ಹಚ್ಕೊಂಡು ಕುಂತ್ಕೊಂಡ್ರ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ಇದ್ರ ಬಗ್ಗೆ ಮತ್ತು ಕೆಲವೊಂದಿಷ್ಟು ವಿಚಾರ ನಮ್ಮ ಹುನಗುಂದ ತಾಲೂಕು ಅಧ್ಯಕ್ಷರು ಮಾತಾಡ್ತಿದ್ದಾರೆ. 23ನೇ ತಾರೀಕಿಗೆ ಇನ್ನೊಂದು ಬದ್ಲಿ ವಿಚಾರವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಆ ವಿಚಾರ ಮುಗಿದ ತಕ್ಷಣ ನಾನು ಅದ್ರ ಬಗ್ಗೆ ಒಂದು ಪ್ರಸ್ತಾಪನೆ ಮಾಡ್ತೀನಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.